ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಇಂಟೆನ್ಷನಿಂದ ಜಿಮ್ಗೆ ಸೇರಿಕೊಂಡೆ. ಅದಾದಮೇಲೆ ನಾನು ತಿನ್ನೋ ಊಟ ಇರ್ಬೋದು, ಬ್ರೇಕ್ಫಾಸ್ಟ್ ಇರ್ಬೋದು, ಸಂಜೆ ಡಿನ್ನರ್ ಇರ್ಬೋದು, ಎಲ್ಲ ಕಂಪ್ಲೀಟಾಗಿ ಚೇಂಜ್ ಆಯಿತು. ಸೊ ನಾವು ಯೂಶ್ವಲಿ ಬಿಸಿಬೇಳೆಭಾತನ್ನ ಅಕ್ಕಿಯಿಂದ ಮಾಡ್ತೀವಿ. ಸೊ ನಾನು ಅದಕ್ಕೋಸ್ಕರ ಸ್ವಲ್ಪ ಚೇಂಜ್ ಆಗಿ ಗೋಧಿ ನುಚ್ಚು ಯೂಸ್ ಮಾಡ್ಕೊಂಡಿದ್ದೀನಿ. ಯೆಟ್ ಹೆಲ್ದಿ ಮತ್ತು ಟೇಸ್ಟಿ, ಮಾಡೋದು ತುಂಬ ಈಸಿ. ನಾರ್ಮಲ್ ನಾವು ಹೇಗೆ ಅಕ್ಕಿದ್ದು ಬಿಸಿಬೇಳೆಭಾತ್ ಮಾಡ್ತೀವಿ ಸೇಮ್ ಅದೇ ಥರ ಪ್ರೊಸೀಜರ್ಸ್ ಇರುತ್ತೆ. ನಿಮ್ಮ ಮನೇಲಿ ಯಾವ್ಯಾವ ತರಕಾರಿ ಇದೆಲ್ಲ ಹಾಕ್ಬೋದು. ಬೀನ್ಸ್, ಕ್ಯಾರೆಟು, ಕ್ಯಾಪ್ಸಿಕಮ್, ಬಟಾಣಿ, ಗೆಡ್ಡೆಕೋಸು, ಟೊಮೆಟೊ. ಇದಕ್ಕೆ ಸಣ್ಣ ಈರುಳ್ಳಿ ಹಾಕಿದ್ರೆ ಟೇಸ್ಟೇ ಬೇರೆ ಥರ ಇರುತ್ತೆ. ಮತ್ತು ಟೊಮೆಟೊ ಇಷ್ಟನ್ನು ಹಾಕಿ ಸ್ವಲ್ಪ ಸಾಲ್ಟು, ಸ್ವಲ್ಪ ಅರಿಶಿನ ಹಾಕಿ ಅರ್ಧದಷ್ಟು ಕುಕ್ಕರ್ಗೆ ನೀರು ಹಾಕಿ 3ರಿಂದ 4 ವಿಷಲ್ ಅಥವಾ 2ರಿಂದ 3 ವಿಷಲ್. ನಿಮಗೆ ತುಂಬ ಸಾಫ್ಟ್ ಆಗಬೇಕು ಅಂದರೆ 4 ವಿಷಲ್ ಹಾಕಿ, ಇಲ್ಲ ಸ್ವಲ್ಪ ಹಾಗೆ ಕ್ರಂಚಿ ಥರ ಇರಲಿ ಅಂದರೆ 3 ವಿಷಲ್ ಸಾಕು. ಅದಾದಮೇಲೆ ಅದು ವಿಷಲ್ ಬರೋ ಅಷ್ಟರಲ್ಲಿ ನಾವು ಒಂದು ನಿಂಬೆಹಣ್ಣಷ್ಟು ಗಾತ್ರ ಹುಣಸೆಹಣ್ಣು ಅದು ನೀರಲ್ಲಿ ನೆನೆಸಿಟ್ಕೊಳ್ಳೋಣ. ಇದು ಅದ್ಭುತವಾದ ಟೇಸ್ಟ್ಗೋಸ್ಕರ ನಾನು MTR ಬಿಸಿಬೇಳೆಭಾತ್ ಪೌಡರ್ ಯೂಸ್ ಮಾಡ್ತೀನಿ. ಇದಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಗೋಧಿ ನುಚ್ಚಲ್ಲಿ ಮಾಡಿ, ಇಲ್ಲ ಓಟ್ಸಲ್ಲಿ ಮಾಡಿ, ಇಲ್ಲ ಅಕ್ಕಿಯಲ್ಲಿ ಮಾಡಿ ಸೂಪರ್ ಟೇಸ್ಟ್ ಕೊಡುತ್ತೆ MTR ಬಿಸಿಬೇಳೆಭಾತ್. ಇದನ್ನು ಬಿಟ್ಟು ಬೇರೆ ಬ್ರ್ಯಾಂಡ್ ಬಿಸಿಬೇಳೆಭಾತ್ ಪೌಡರ್ ಯೂಸ್ ಮಾಡಿದ್ರು ಇಷ್ಟು ಟೇಸ್ಟ್ ಬರಲ್ಲ. ವಿಷಲ್ ಆರಿದೆ, ಕುಕ್ಕರ್ ತಣ್ಣಗಾಗಿದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಟ್ವಿಸ್ಟ್ ಏನಂದರೆ 2 ಸ್ಪೂನ್ ಎಣ್ಣೆಗೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಅದು ಟೇಸ್ಟೇ ಬೇರೆ, ಸೂಪರಾಗಿರುತ್ತೆ. ಸಾಸಿವೆ ಕಾಳು, ಉದ್ದಿನಬೇಳೆ, ಕಡಲೆಬೇಳೆ, ಗೋಡಂಬಿ ಇದು ಅನದರ್ ಲೆವೆಲಲ್ಲಿ ಟೇಸ್ಟ್ ಕೊಡುತ್ತೆ. ಮತ್ತು ಇಂಗು, ಈರುಳ್ಳಿ, ಕರಿಬೇವು ಸೊಪ್ಪು ಮತ್ತು ದಪ್ಪಮೆಣಸಿನ್ಕಾಯಿ ಸ್ವಲ್ಪ ಇನ್ನೊಂದು ಅರ್ಧ ಅಷ್ಟು ಹಾಕ್ಕೊಳ್ತೀನಿ. ಸ್ವಲ್ಪ ಕ್ರಂಚಿ ಸಿಗುತ್ತೆ. 2ರಿಂದ 3 ಒಣಮೆಣ್ಸಿನ್ಕಾಯಿನಾದ್ರೂ ಹಾಕ್ಕೊಬೋದು, ಬ್ಯಾಡಗಿ ಮೆಣಸಿನ್ಕಾಯಿನಾದ್ರೂ ಹಾಕ್ಕೊಬೋದು. ಎಷ್ಟು ಮಾಡಿ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದಮೇಲೆ ಸ್ವಲ್ಪ ಅದು ಬ್ರೌನ್ ಕಲರ್ ಟರ್ನ್ ಆಗ್ತಿದ್ದಂಗೆ ತಕ್ಷಣ ನೀವು 2 ಸ್ಪೂನಷ್ಟು MTR ಬಿಸಿಬೇಳೆಭಾತ್ ಪೌಡ್ರ್ ಹಾಕಿ ಈ ಎಣ್ಣೆಗೆ ಹಾಕಬೇಕು. ಮತ್ತು ಇದನ್ನು ನಾವು ಉರಿಬೇಕು. ಇದು ಎಣ್ಣೆ ಬಿಡ್ತಾ ಬರುತ್ತೆ, ಅದು ಟೇಸ್ಟು ಸೂಪರಾಗಿರುತ್ತೆ. ಕೆಲವು ಜನ ಏನು ಮಾಡ್ತಾರೆ ಅಂದರೆ ನಾವೇನು ಅಕ್ಕಿ, ಬೇಳೆ, ತರಕಾರಿ ಎಲ್ಲ ಹಾಕ್ಕೊಂಡಿರ್ತೀವಿ ಅಲ್ಲಿಗೆ ಪೌಡ್ರ್ ಹಾಕ್ಕೊಂಡ್ಬಿಡ್ತಾರೆ, ಅದಷ್ಟು ಟೇಸ್ಟ್ ಕೊಡೋಲ್ಲ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ. ಹೆಂಗೆ ಬಂತು ಅಂದರೆ ಕಮೆಂಟ್ ಮಾಡಿ ಹೇಳಿ. ಇವಾಗ ನೋಡಿ ಎಣ್ಣೆ ಬಿಡ್ತಾ ಬರ್ತಾ ಇದಲ್ವಾ, ನಾವು ಇವಾಗ ಹುಣ್ಸೆಹಣ್ಣು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತುಂಬ ಹುಳಿ ಇದ್ರೂ ಚೆನ್ನಾಗಿರಲ್ಲ, ತುಂಬ ಸಪ್ಪೆ ಇರೋ ಚೆನ್ನಾಗಿರಲ್ಲ. ಮತ್ತು ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ಅದಾದಮೇಲೆ ಆ ಕುಕ್ಕರ್ ಒಳಗಡೆ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ರುಚಿಯಾದ ಬಿಸಿಬೇಳೆಭಾತ್ ರೆಡಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನಮ್ಮ ಮನೆಗೆ ಯಾವುದೇ ರಿಲೇಷನ್ಸ್ ಬಂದರೂ ನಾನು ಫಸ್ಟ್ ಕೇಳೋದು ಬ್ರೋಕನ್ ವೀಟ್ ಅದು ಅಥವಾ ಗೋಧಿ ನುಚ್ಚದು ಬಿಸಿಬೇಳೆಭಾತ್ ಮಾಡಿಕೊಡು ಅಂತ. ಇದೊಂದು ನಂದು ಐಕಾನಿಕ್ ಡಿಶ್ ಅಂತಲೇ ಹೇಳ್ಬೋದು. ಇದನ್ನು ಮಾಡಿಕೊಡಿ, ನಿಜ ಕಳೆದೋಗ್ತಾರೆ. ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಜೊತೆಗೆ ಇದಕ್ಕೆ ಬಿಸಿ ಇದ್ದಾಗೆ ಸರ್ವ್ ಮಾಡಬೇಕು. ಜೊತೆಗೆ 1 ಸ್ಪೂನ್ ತುಪ್ಪ ಮತ್ತು ಮೇಲ್ಗಡೆ ಬೂಂದಿ ಖಾರ ಜೊತೆ ತಿಂದರೆ ಕ್ರಂಚಿ ಆಗಿರುತ್ತೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಎಲ್ಲ ಕಳೆದೋಗ್ತಾರೆ. ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ.